ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಬರ್ಗಿ ಗ್ರಾಮದಲ್ಲಿ ಟ್ಯಾಂಕರ್ ಸ್ಫೋಟಗೊಂಡು ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಸ್ಫೋಟದ ರಭಸಕ್ಕೆ ರಸ್ತೆ ಬದಿಯ ಮನೆಗೆಲ್ಲ ಬೆಂಕಿ ತಗುಲಿ 14ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಇದರಲ್ಲಿ 6 ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ಗಾಯಾಳುಗಳನ್ನು ಕುಮಟಾದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾಗೆ ಸ್ಥಳಕ್ಕೆ ಕುಮಟಾ ಗೋಕರ್ಣ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ಬೆಂಕಿ ನಂದಿಸಲು ಹರಸಾಹಸವನ್ನು ಪಡೆದಿದ್ದಾರೆ. ಹೀಗಾಗಿ ಮಂಗಳೂರು ಗೋವಾ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನು ಆ ಪ್ರದೇಶದಲ್ಲಿ ನಮ್ಮ ಪ್ರತಿನಿಧಿ ಕಡತೋಕ ಮಂಜು ನಡೆಸಿದಂಥ ವಾಕ್ಥ್ರೂ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬರ್ಗಿಯಲ್ಲಿ ಒಂದು ಗ್ಯಾಸ್ ಟ್ಯಾಂಕರ್ ಪಲ್ಟಿ ಹೊಂದಿ ಬೆಂಕಿ ಆವರಿಸಿಕೊಂಡಿದೆ. ಸುಮಾರು 4:30ಕ್ಕೆ ಈ ಒಂದು ಘಟನೆ ಆಗಿತ್ತು. ನಂತರ ಬಳಿಕ 6 ಗಂಟೆಯಿಂದ ಅಗ್ನಿಶಾಮಕ ದಳಗಳು ಸತತವಾಗಿ ಒಂದು ಬೆಂಕಿ ನಿಲ್ಲಿಸುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಈ ಮುಂಜಾನೆ 6 ಗಂಟೆಯಿಂದ ಕೂಡ ಅಗ್ನಿಶಾಮಕ ದಳಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಆದರೂ ಕೂಡ ಬೆಂಕಿಯನ್ನು ನಂದಿಸ್ಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಸುಮಾರು 6 ಟ್ಯಾಂಕರ್ಗಳು ಈಗಾಗಲೇ ಅಗ್ನಿಶಾಮಕ ದಳದ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಕೊಂಡಿದೆ. ಸಿಬ್ಬಂದಿಗಳು ಕೂಡ ಸಾಕಷ್ಟು ಹೆಣಗಾಡ್ತಾ ಇದ್ದಾರೆ. ಆದರೆ ಬೆಂಕಿಯ ತೀವ್ರತೆ ಇನ್ನೂ ಕೂಡ ಹೊತ್ತು ಉರಿತಾ ಇರೋದ್ರಿಂದ ಭಾಳ ಸಮಸ್ಯೆ ಉಂಟಾಗಿದೆ. ಒಂದು ದುರಂತ ಅಂತ ಹೇಳಿದ್ರೆ, ಈ ಒಂದು ಘಟನೆ ನಡೆದಂಥ ಕೆಲವೇ ಕ್ಷಣದಲ್ಲಿ ಒಂದು ರೈಲ್ ಪಾಸ್ ಆಗಿತ್ತು. ಆದರೆ ಕೆಲವೇ ಒಂದು ಕ್ಷಣದಲ್ಲಿ ಆ ರೈಲ್ ಪಾಸ್ ಆಗಿರೋದ್ರಿಂದ ದೊಡ್ಡ ದುರಂತ ಒಂದು ತಪ್ಪಿದೆ. ಇಲ್ಲಂತ ಹೇಳಿದ್ರೆ ರೈಲಿಗೂ ಕೂಡ ಬೆಂಕಿ ಆವರಿಸ್ಕೊಂಡಿದೆ. ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಸಾಕಷ್ಟು ಜೀವಹಾನಿ ಕೂಡ ಆಗ್ತಾಯಿತ್ತು. ಆದರೆ ರೈಲು ತಕ್ಷಣಕ್ಕೆ ಪಾಸ್ ಆಗಿರೋದ್ರಿಂದ ಈ ಒಂದು ದುರಂತ ತಪ್ಪಿದೆ ಅಂತೇಳಿ ಹೇಳ್ಬೋದು. ಆದರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಕಳೆದ ಬೆಳಿಗ್ಗೆ 6 ಗಂಟೆಯಿಂದ ಕೂಡ ಈವರೆಗೂ ಕೂಡ ಬೆಂಕಿಯನ್ನು ಆರಿಸುವಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಸತತವಾಗಿ ಅವರು ತಮ್ಮ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಈಗ ಕುಮಟಾ, ಹೊನ್ನಾವರ, ಅಂಕೋಲ, ಭಟ್ಕಳ, ಹೊನ್ನಾವರ ಮತ್ತು ಮಲ್ಪೆಯ ಅಗ್ನಿಶಾಮಕದ ವಾಹನಗಳು ಕೂಡ ಈ ಒಂದು ಕಾರ್ಯಾಚರಣೆ ತೊಡಗಿವೆ. ಉತ್ತರ ಕನ್ನಡ ಅಗ್ನಿಶಾಮಕ ಅಧಿಕಾರಿಯಾದಂಥ ಸುಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಬೆಳಿಗ್ಗೆಯಿಂದ ಇದು ಬೆಂಕಿ ಬಿದ್ದಿದೆ, ತಾವು ಸತತವಾಗಿ ಆರಿಸುವಂಥ ಕಾರ್ಯ ಮಾಡ್ತಿದ್ದಾರೆ. ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ? ಬೆಳಗ್ಗೆ ಒಂದು 6 ಗಂಟೆ ಸಮಯದಲ್ಲಿ ನಮಗೆ ಈ ಮಾಹಿತಿ ಬಂದ ತಕ್ಷಣ ನಾವು ಇಲ್ಲಿ ತಕ್ಷಣವೇ ನಮ್ಮ ವಾಹನಗಳೆಲ್ಲ ಇಲ್ಲಿ ತೊಗೊಂಬಂದು ನಾವು ಇದು ಮಾಡಿದ್ವಿ. ಅದು ಒಂದು ಈ ಟ್ಯಾಂಕರು ಟೈರ್ ಬರ್ಸ್ಟ್ ಆಗಿ ಅದು ಅಪ್ಸೆಟ್ ಆಗಿ ಬಿದ್ದಿದೆ. ಬಿದ್ದಿದೆ. ಆದ ನಂತರ ಅದರಿಂದ ಅನಿಲ ಸೋರಿಕೆಯಾಗಿ ದೂರದಲ್ಲಿರ್ತಕ್ಕಂಥ ಒಂದು ಮನೆಗೆ ಅದು ಹೋಗಿದೆ. ಅಲ್ಲಿಂದ ಹೋಗಿ ಅಲ್ಲಿ ಅದು ಬೆಳಗ್ಗೆ ಜಾವದಲ್ಲಿ ಅವರು ಗ್ಯಾಸ್ ಹಚ್ಚಿದ್ದಾರೆ ಅನಿಸುತ್ತೆ. ಆ ಟೈಮಲ್ಲಿ ಆ ಬೆಂಕಿ ಅದು ಆವರಿಸ್ಕೊಂಡು ಈ ಗದ್ದೆಗಳ ಮುಖಾಂತರ ಮತ್ತೆ ಟ್ಯಾಂಕರ್ ಹತ್ರ ಬಂದು ಟ್ಯಾಂಕರ್ ಹತ್ತು ಉರಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈಗ ಸುತ್ತಮುತ್ತಲು ಇದ್ದಂಥ ಮನೆಗಳೆಲ್ಲ ಕಂಪ್ಲೀಟು ಎಲ್ಲ ಕಡೆ ನಾವು ಖಾಲಿ ಮಾಡಿಸಿದ್ದೀವಿ. ಇಲ್ಲಿ ಯಾವುದೂ ಅಂತ ಏನೂ ತೊಂದರೆ ಆಗಿಲ್ಲ. ಆದರೆ 15 ಜನಕ್ಕಿಂತ ಹೆಚ್ಚಿಗೆ ಜನ ತೀವ್ರವಾಗಿ ಸುಸ್ತಗೊಂಡು ಸುಟ್ಕೊಂಡಿದ್ದಾರೆ. ಅವ್ರನ್ನ ಮಣಿಪಾಲ್ ಹಾಸ್ಪಿಟಲ್ ಇದು ಮಾಡಿದ್ದಾರೆ. ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಒಬ್ಬರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಬಂದಿದೆ. ಇನ್ನೂ ಒಂದು 5 ರಿಂದ 6 ತಾಸು ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಸರ್, ಎಷ್ಟು ಸಿಬ್ಬಂದಿಗಳು ಇವತ್ತು ಪಾಲ್ಗೊಂಡಿದ್ದಾರೆ? ಎಷ್ಟು ಟ್ಯಾಂಕರ್ಗಳು ಬಂದಿವೆ? ನಮ್ಮದು ಇಲ್ಲಿಂದ ಇವಾಗ ಈ ತನಕ 8 ನಮ್ಮ ಜಲವಾಹನಗಳು ಇಲ್ಲಿ ಬಂದಿದ್ದಾವೆ. 60ರಿಂದ 70ಕ್ಕಿಂತ ಹೆಚ್ಚಿಗೆ ಸಿಬ್ಬಂದಿಗಳು ಬಂದಿದ್ದಾರೆ. ಆನಂತರ ಅಧಿಕಾರಿಗಳು ಇದ್ದಾರೆ ಮತ್ತು ಮೇಲಧಿಕಾರಿಗಳು ಸಹಿತ ಇವಾಗ ಇಲ್ಲಿ ಬಂದು ಭೇಟಿ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಗ್ನಿಶಾಮಕ ದಳ ಅಧಿಕಾರಿ ಅಂತ ಸುಕುಮಾರ್ ಹೇಳುವಂತೆ ಈ ಒಂದು ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತವೆ. ಘಟನಾ ಸ್ಥಳದಿಂದ